ವಿರೋಧದ ಮಧ್ಯೆಯೂ ಕೂಡ ವಿಧೇಯಕ ಮಂಡನೆಯಾಗಿದೆ. ಇವತ್ತು ವಿಧೇಯಕ ಗ್ರೇಟರ್ ಬೆಂಗಳೂರು ವಿಧೇಯಕ ಮಂಡನೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಂಡಿಸಿದ್ರು. ನಂತರ ಮಾತನಾಡಿ ಡಿಕೆಶಿ ಬೆಂಗಳೂರನ್ನ 1 ರಿಂದ 7 ಪಾಲಿಕೆಗಳನ್ನಾಗಿ ಮಾಡ್ತೀನಿ ಅಂತ ತಿಳಿಸಿದ್ರು. ಒಬ್ಬ ಆಯುಕ್ತರ ಕೈಯಲ್ಲಿ ಬೆಂಗಳೂರು ನಿಭಾಯಿಸೋದು ಕಷ್ಟ, ಹೀಗಾಗಿ ಸಿಎಂ ಅಧ್ಯಕ್ಷರಾಗಿರ್ತಾರೆ, ಉಸ್ತುವಾರಿಗಳು ಉಪಾಧ್ಯಕ್ಷರಾಗಿರ್ತಾರೆ, ಬಿಎಂಟಿಸಿ, ಬಿಎಂಆರ್ಸಿಎಲ್, ಬಿಡಬ್ಲ್ಯೂಎಸ್ಎಸ್ಪಿ, ಕೆಲ ಸಂಸ್ಥೆಗಳ ಎಂಡಿ ಕೂಡ ಇರ್ತಾರೆ ಅಂತ ಹೇಳಿದ್ರು. ಈ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ ಬಿಜೆಪಿ ಶಾಸಕರು ವಿಧೇಯಕ ವಿರೋಧಿಸಿ ಸಭಾತ್ಯಾಗ ಮಾಡಿದ್ರು. ಈ ಮಧ್ಯೆ ಗ್ರೇಟರ್ ಬೆಂಗಳೂರು ಬಿಲ್ ಅಂಗೀಕಾರ ಮಾಡಲಾಯಿತು. ಮಾಡಿ ಮಂಡಿಸಿದೆ. ಆಗ ನಮ್ಮ ವಿರೋಧ ಪಕ್ಷದ ನಾಯಕರು ನನಗೊಂದು ಸಲಹೆ ಕೊಟ್ಟರು, ಇಲ್ಲ ವ್ಯಾಪಕವಾಗಿ ಚರ್ಚೆ ಆಗಬೇಕು ಇದ್ರ ಬಗ್ಗೆ, ಲೆಟ್ ಎನ್ ಹೌಸ್ ಕಮಿಟಿ ಬಿ ಫಾರ್ಮ್ಡ್ ಅಂತ. ನಾನು ತಕರಾರು ಮಾಡಕ್ಕೆ ಯಾಕೆಂದ್ರೆ ಬೆಂಗಳೂರು ನಂದಲ್ಲ, ಬೆಂಗಳೂರು ನಮ್ದೆಲ್ಲರದು ಕೂಡ. ದೋ ಇಸ್ ಎ ಹಾರ್ಟ್ ಆಫ್ ಎವ್ರಿ ಒನ್, ಎಲ್ಲರ ಹೃದಯ ಬೆಂಗಳೂರು. ಇಲ್ಲಿ ನಮ್ಮ ಕೇಂದ್ರ ಮಾಡಬೇಕು, ಬರೀ ಬೆಂಗಳೂರು ಒಬ್ಬರೇ ಅಲ್ಲ, ಎಲ್ಲರೂ ಇದ್ರ ಬಗ್ಗೆ ವಾಯ್ಸ್ ಹೇಳಬೇಕು. ರೈಟ್ ಓರ್ ರಾಂಗೋ, ನಾವೆಲ್ಲ ರಾಜಕಾರಣ, ನಾನು ಹಳ್ಳಿಯಿಂದ ಬಂದವನು, ಆದ್ರೂ ಕೂಡ ನನ್ನ ಎಜುಕೇಶನ್ ಎಲ್ಲ ಇಲ್ಲೇ ನಡೆದಿದ್ದು. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡಿದು ಅಲ್ಲೆಲ್ಲ ಓದ್ದೆ ಅಷ್ಟೇ, 1-2 ವರ್ಷ. ತಿರ್ಗಾ ಇಲ್ಲಿ ಬಂದು ಬೆಂಗಳೂರು ಬಂದು ಸೇರ್ಕೊಂಡವೆ, ವಾಪಸ್ ಹೋಗ್ಲೇ ಇಲ್ಲ. ಅಂಥವ್ರು ನಮ್ಮಂಥವ್ರು ನಿಮ್ಮಂಥವ್ರು ಬಹಳ ಜನ ಇಲ್ಲಿ ಇದ್ದೀರಿ, ಇಲ್ಲ ನೀವು ಅಲ್ಲಿದ್ದೀರ ಬಿಡಿ. ಬೇರೆಯವರೆಲ್ಲ ನಾವೆಲ್ಲ ಬಂದು ಬೆಂಗಳೂರು ಸೇರ್ಕೊಂಡವರು. ನಾವು ನಮ್ಮ ಅಶ್ವಥ್ ನಾರಾಯಣ ಅಷ್ಟೇ, ಅವರೆಲ್ಲ ಮಾಗಡಿ ಅಲ್ಲ, ನೀವು ಮೂಲ ಇಲ್ಲಿ ಬಂದು ಸೇರ್ಕೊಂಡಿದ್ದೆ. ನಂಗೆ ಬಹಳ ಜನ ಎಲ್ಲ ಬಂದೆಲ್ಲ ಸೇರ್ಕೊಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಹವಾ ನೀರು, ಕಾವೇರಿ ನೀರು, ಪ್ರಕೃತಿ ಎಲ್ಲ ಬಹಳ ಚೆನ್ನಾಗಿದೆ ಅಂತೇಳಿ ನಾವ್ಯಾರು ಹೋಗ್ತಾ ಇಲ್ಲ. ಸೊ ಹಂಗೆ ಇವಂತೂ ನಮ್ಮ ಕಮಿಟಿ ಫಾರ್ಮೇಷನ್ ಮಾಡ್ದೋ ನಾವು. ರಿಜ್ವಾನ್ ಅವರು, ಐ ಶುಡ್ ಕಂಗ್ರಾಚುಲೇಟ್ ಟೀಮ್, ಅವ್ರ ಟೀಮ್ ಅತಿ ಉತ್ತಮವಾಗಿ ಸುಮಾರು 15 ಮೇಲೆ ಮೀಟಿಂಗ್ ಮಾಡಿದ್ದಾರೆ. ನಮ್ಮ ಹ್ಯಾರಿಸ್ ಅವರು, ಶಿವಣ್ಣ ಅಂತ ಕೆಂಪೇಗೌಡರ ಹೆಸರನ್ನ ಇಟ್ಕೊಂಡಿರುವಂತ ಇವ್ರ ತಂದೆಯವರು ಅವ್ರ ಮಗನಾಗಿ ಅಂತ ವಂಶಕ್ಕೆ ಸೇರಿದವರು. ನಾನು ಯಾವುದೋ ಒಂದು ಆರ್ಟಿಕಲ್ ನೋಡ್ತಾ ಇದ್ದೆ, ಅದರಲ್ಲಿ ಅವ್ರ ತಂದೆಯವ್ರದ್ದು ಬರೆದಿದ್ರು, ಗನ್ ಹಿಡ್ಕೊಂಡು ಫಾರೆಸ್ಟ್ಗೆ ಹೋಗೋರಂತೆ, ಅಂದ್ರೆ ಊರಲ್ಲಿ ಒಂದು ಗತ್ತು. ಅಂತ ಅವರ ಮಗನಾಗಿ ಅಂತವರ ಮಗನಾಗಿ ಈ ಕೆಂಪೇಗೌಡರ ಕಟ್ಟಿದಂತ ಒಂದು ನಾಡನ್ನ ಛಿದ್ರ ಮಾಡುವಂತ ಒಂದು ಕಾರ್ಯವನ್ನ ಇವತ್ತು ಮಾಡ್ತಾ ಇದ್ದಾರೆ. ನನಗೆ ಅನ್ಸುತ್ತೆ ಎಂತ ದುರ್ದೈವ ಬಂದ್ಬಿಡ್ತು ನಮಗೆ ಅಂತ. ದುರ್ವಿಧಿಯೇ. ಕೆಂಪೇಗೌಡರು 4 ಗೋಪುರಗಳನ್ನ ಕಟ್ಟಿದ್ರು. 4 ಗೋಪುರಗಳನ್ನ ಕಟ್ಟಿದ್ರು. ಬೆಂಗಳೂರು ಒಟ್ಟಾಗಿರ್ಬೇಕು ಅಂತ 4 ಗೋಪುರಗಳ ಮಾನಸಿಕ ಅವರದ ಸ್ಥಿತಿ ಏನಿದೆ, ಈ 4 ಗೋಪುರಗಳ ಒಳಗಡೆ ಬೆಂಗಳೂರು ಬೆಳಿಬೇಕು ಅನ್ನೋದು. ಸುಮಾರು 21 ಗೊತ್ತಿಲ್ಲ, 21 ಪೇಟೆಗಳನ್ನ ಕಟ್ಟಿದ್ರು. 36 ಪೇಟೆ, ತಿಗಳರ ಪೇಟೆ, ಬಳೆಪೇಟೆ, ಸುಲ್ತಾನ್ ಪೇಟೆ ಎಲ್ಲರನ್ನೂ ಈ ಬೆಂಗಳೂರಲ್ಲೇ ಇರಬೇಕು ಅಂತ ಮಾಡಿದ್ರು. ಅಂದ್ರೆ ಅವ್ರ ಉದ್ದೇಶ ಬೆಂಗಳೂರು ಈ ಒಟ್ಟಾಗಿರ್ಬೇಕು ಅನ್ನೋದು ಉದ್ದೇಶ. ಇವತ್ತು ಆ ಉದ್ದೇಶ